ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಗೌರಿಬಿದನೂರು ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಮತ್ತು ರಸ್ತೆ ತಡೆ. ಸುಮಾರು 400 ವರ್ಷಗಳ ಇತಿಹಾಸವುಳ್ಳ ವಾಟದ ಹೊಸಳ್ಳಿ ಅಮೋನಿ ಬೋರೆಸಾಗರ ಕೆರೆಯಿಂದ ನಗರಕ್ಕೆ ಕುಡಿಯುವ ನೀರು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ಸ್ಥಳೀಯ ಶಾಸಕರ ವಿರುದ್ಧ ಬೃಹತ್ ಪ್ರತಿಭಟನೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಸುಮಾರು 20 ರಿಂದ 25 ಹಳ್ಳಿಯ ರೈತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಟ್ರ್ಯಾಕ್ಟರ್, ಎತ್ತಿನ ಗಾಡಿ, ದ್ವಿಚಕ್ರ ವಾಹನ, ಆಟೋ ಹಾಗೂ ಕಾಲ್ನಡಿಗೆ ಮೂಲಕ ಮಹಿಳೆಯರು, ಮಕ್ಕಳು ಸೇರಿದಂತೆ ವಾಟದ ಹೊಸಳ್ಳಿ ಕೆರೆ ಅಂಗಳದಿಂದ ಸರ್ಕಲ್ವರೆಗೆ ಕಾಲ್ನಡಿಗೆ ಮೂಲಕ ಶಾಸಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ನಮ್ಮ ನೀರು ನಮ್ಮ ಹಕ್ಕು, ಪ್ರಾಣವಾದರೂ ಬಿಟ್ಟೆವು, ನೀರನ್ನು ಬಿಡುವುದಿಲ್ಲ ಎಂಬ ಘೋಷವಾಕ್ಯದೊಂದಿಗೆ ಬಂದು ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು, ನಮ್ಮ ಹೋಬಳಿಯು ಆಂಧ್ರ ಗಡಿಗೆ ಹೊಂದಿಕೊಂಡಿದ್ದು ಹಿಂದುಳಿದ ಹೋಬಳಿಯಾಗಿದ್ದು ಇಲ್ಲಿ ಬಹುತೇಕ SC ST ಹಿಂದುಳಿದ ವರ್ಗದ ಅತಿ ಸಣ್ಣ ರೈತರು ಇದ್ದು ಶಾಸಕರು ಅವರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸವನ್ನ ಮಾಡಬಾರದು. ನೀವು ಯಾವುದೇ ನೀರನ್ನು ತಂದು ನಮ್ಮ ಕೆರೆಗೆ ಬಿಡುವುದು ಬೇಡ, ನಾವು ನಮ್ಮ ಕೆರೆಯ ನೀರನ್ನು ನಗರಕ್ಕೆ ಬಿಡುವುದು ಬೇಡ. ನೀವು ಇದನ್ನು ಮುಂದುವರಿಸಿದ್ರೆ ಇನ್ನು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ವಿಧಾನಸೌಧ ಚಲೋ ಮಾಡುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮುಖಂಡರುಗಳಾದ ಕೆಂಪರಂಗಪ್ಪ, ಹರ್ಷವರ್ಧನ್ ರೆಡ್ಡಿ, ಮಧುಸೂದನ್ ರೆಡ್ಡಿ, ಬಂಡಪಲ್ಲಿ ಮೂರ್ತಿ, CG ಗಂಗಪ್ಪ, ಆನಂದ್ ರೆಡ್ಡಿ, ಅಮರನಾಥ ರೆಡ್ಡಿ, ರವಿಚಂದ್ರ ರೆಡ್ಡಿ, ಗೌರಮ್ಮ, ರತ್ನಮ್ಮ, ಕೋಡಿಲಪ್ಪ, ತರಕಾರಿ ಬಾಲಪ್ಪ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಕೃಷ್ಣಮೂರ್ತಿ, ಕಿಟ್ಟಿ, ಗೌರಿಬಿದನೂರು. ನಮ್ಮ ಹಕ್ಕು, ನಮ್ಮ ನೀರು ಬಿಡೋದು ಬೇಡ, ನಾವು ತಗೊಳ್ಳೋದು ಬೇಡ. ನಮ್ಮ ನೀರು ನಮಗೆ ಬೇಕು, ನಮ್ಮ ನೀರು ನಮಗೆ ಬೇಕು. ಇದಲ್ಲ ಏನೇ ಬರಲಿ ನಾವು ಬಿಡಲ್ಲ, ಪ್ರಾಣ ಆದ್ರೂ ಬಿಡ್ತೀವಿ, ನೀರನ್ನು ಬಿಡಲ್ಲ. ಇದು ಸತ್ಯ, ಇದು ಸತ್ಯ. ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ನಾವು ಗೌರಿಬಿದನೂರು ಕಡೆಯಿಂದ ಅಲ್ಲ, ಯಾವ ಕಡೆಯಿಂದ ಮಾಡಿದ್ರು ನಾವು ಅಲ್ಲಿಗೆ ಬಂದು ಇದೇ ಹೋರಾಟ ಮಾಡ್ತೀವಿ. ಎಲ್ಲಿನೂ ನಮ್ಮ ಕೆರೆಗೆ ನಾವು ಪೈಪ್ಗಳನ್ನ ಅಳವಡಿಸೋಕೆ ಬಿಡಲ್ಲ. ಅವ್ರು ನಿನ್ನೆ ಹೇಳಿದಾರೆ, ನಾನು ಗೌರಿಬಿದನೂರು ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬಂತೀನಿ ಪೈಪ್ ಲೈನ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಯಾರು ಅವಕಾಶ ಕೊಡಲ್ಲ. ಮುಂದಿನ ದಿನಗಳಲ್ಲಿ ಅಷ್ಟೇ ಗೌರಿಬಿದನೂರು ಕಡೆಯಿಂದ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾದ್ರೆ ರೈತರು ಇವತ್ತು ಹೆಂಗ್ ಬರ್ತೀರ ಇದ್ರ 10 ಪಟ್ಟು ಬಂದು ನಾವು ಗೌರಿಬಿದನೂರು ಅಲ್ಲಲ್ಲ, ಅವ್ರು ಎಲ್ಲಿ ನಮ್ಮ ಪೈಪ್ ಲೈನ್ ಸ್ಟಾರ್ಟ್ ಮಾಡ್ತಾರೋ ಅಲ್ಲೇ ನಮ್ಮ ಹೋರಾಟ ಸ್ಟಾರ್ಟ್ ಮಾಡೋಣ. ಈ ಮುಖಾಂತರ ನಮ್ಮ ಶಾಸಕರಿಗೆ ಇದೊಂದು ಎಚ್ಚರಿಕೆ ಅಂತ ಮಾತು ನಾವು ಹೇಳ್ತಾ ಇದ್ದೀವಿ. ಅವ್ರೇನ ಇಷ್ಟೇ ಜನ ಇತ್ತು ಅಂದ್ಕೊಂಡ್ರೆ ಇದ್ರ 10 ಪಟ್ಟು ಜನ ಗೌರಿಬಿದನೂರಿಗೆ ಬಂದು ಅಲ್ಲೇ ಧರಣಿ ಕೊಡ್ತೀವಿ, ತಾಲೂಕು ಆಫೀಸ್ ಮುಂದೆ ಕೊಡ್ತೀವಿ. ಇದು ಅವ್ರಿಗೆ ಒಂದು ಎಚ್ಚರಿಕೆ ಮಾತು ಅಂತ ಹೇಳ್ತಾ ಇದ್ದೀವಿ. ಎಲ್ಲಾ ರೈತರಿಗೂ ನಮಸ್ಕಾರ ಮಾಡ್ತಾ, ನಾವೇನ್ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ನಾವು ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ನಾವು ನೀರಿಗಾಗಿ ಮಾತ್ರ ಹೋರಾಟ ಮಾಡ್ತೀವಿ. ವಾಡದಹಳ್ಳಿ ಹುಟ್ಟಿದಾಗಿನಿಂದ ನಮ್ಮ ಅಣ್ಣ ಅವ್ರು ಹೇಳ್ದಂಗೆ ಯಾವತ್ತೂ ಇಂಥ ಹೋರಾಟ ಮಾಡಿಲ್ಲ. ಆದ್ರೆ ಇವಾಗ ಮಾಡೋ ಪರಿಸ್ಥಿತಿ ನಮ್ಗೆಲ್ರಿಗೂ ಈ ಬಿಸಿಲಲ್ಲಿ, ಕಡು ಬಿಸಿಲಲ್ಲಿ ತಾಯಂದಿರು, ಅಕ್ಕಂದಿರು, ತಂಗಿಯಂದ್ರು ಎಲ್ಲರೂ ಈ ಬಿಸಿಲಲ್ಲಿ ಕೆರೆ ಹತ್ರದಿಂದ ನಡೆದು ಇಲ್ಲಿ ಕೂತ್ಕೊಂಡು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾವೆ ಅಂದ್ರೆ ನಮ್ಮ ಶಾಸಕರು ಈ ನಿರ್ಧಾರ, ತಪ್ಪು ನಿರ್ಧಾರ ತಗೊಂಡಿದ್ದಾರೆ. ವಾಡದಹಳ್ಳಿ ಕೆರೆ ಇರೋದು ವಾಡದಹಳ್ಳಿ 16 ಹಳ್ಳಿಗೆ ಕುಡಿಯೋದಕ್ಕೆ ಮತ್ತು ಅಚ್ಚುಕಟ್ಟದವ್ರಿಗೆ ಮಾತ್ರ ಬಳಸ್ಕೊಳ್ಳೋದಕ್ಕೆ ಇರೋದು. ಗೌರಿಬಿದನೂರು ಜನಕ್ಕಲ್ಲ, ನಗರಗೆರೆ ಹೋಬಳಿ ಜನಕ್ಕೆ ಮಾತ್ರ ಇರೋದು. ಯಾಕೆ ನಮ್ಮ ಶಾಸಕರು ಈ ತರ ಅರ್ಥ ಮಾಡ್ಕೊಳ್ಳಿ. ಯಾರು 20 ಎಕರೆ ಜಮೀನು ಇರ್ತಕ್ಕಂಥವ್ರಿಲ್ಲ, 20 ಎಕರೆ ಜಮೀನು ಇರ್ತಕ್ಕಂಥವ್ರಿಲ್ಲ, 2 ಎಕರೆ 3 ಎಕರೆ ಜಮೀನು ಇರ್ತಕ್ಕಂಥವ್ರು. ನಾವು ಬರೀ ಕೃಷಿ ಮಾಡಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಇವಾಗ ನಮ್ಮ ಹೊಟ್ಟೆ ಮೇಲೆ ಬರೆಯೋದಕ್ಕೆ ಸುಮಾರು ನಾವು ಸ್ವತಂತ್ರ ಬಂದು 8 ವರ್ಷ ಆಗೈತೆ ಗೊತ್ತಿಲ್ಲ. ನಮ್ಮ ಹಳ್ಳಿಗಳವರಿಗೆ ಧರಣಿ ಸ್ಟ್ರೈಕ್ ಅನ್ನೋದಕ್ಕೆ ಗೊತ್ತಿಲ್ಲ. ಇವಾಗ ನಮ್ಮ ಶಾಸಕರು ಬಂದು ಈ ವಾರ್ಡಲ್ಲಿ ಶಾಸಕರು ಎತ್ತಿನ ಹೊಳೆ ನೀರನ್ನ ಕೆರೆಗೆ ಹರಿಸ್ತೀನಿ ಅಂತ ಹೇಳ್ತಾರೆ. ನೀರಾವರಿ ತಜ್ಞರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ಈ ಕೆರೆಯಿಂದ ನೀರನ್ನು ನಗರಕ್ಕೆ ಹೋಗೇ ಹೋಗ್ತೀನಿ ಅಂತ ಶಾಸಕರು ಹೇಳ್ತಾರೆ. ಆದ್ರಿಂದ ಮುಂದೆ ನಿಮ್ಮ ನಿರ್ಧಾರಗಳು ಯಾವ ರೀತಿ ಇರುತ್ತೆ, ಹೋರಾಟಗಳು ಯಾವ ರೀತಿ ಇರುತ್ತೆ? ನಮ್ಮ ಹೋರಾಟ ಇಷ್ಟೇ ಸರ್. ನಮ್ಮ ಕೆರೆಗೆ ಪ್ರಸ್ತುತಕ್ಕೆ ಏನಾದ್ರು ಮಾಡಿದ್ರೆ ಅದನ್ನ ಒಂದು ದೊಡ್ಡ ಅಣೆಕಟ್ಟೆ ಮಾಡಿಬಿಟ್ಟು ನೀರು ವ್ಯವಸ್ಥೆ ಮಾಡಿದ್ರೆ ಮಾಡಲಿ. ನಮಗೆ ಯಾವುದೇ ಎತ್ತಿನ ಹೊಳೆ ನೀರು ಬೇಕಾಗಿಲ್ಲ. ಇಲ್ಲಿ ನೀರು ತಗೊಂಡು ಹೋಗೋ ಉದ್ದೇಶನೂ ಬೇಡ. ಒಂದು ಪ್ರತಿಭಟನೆಗೆ ಸಹಕಾರ ಕೊಟ್ಟಂತಹ ಈ ಭಾಗದ ಎಲ್ಲ ರೈತ ಮುಖಂಡರಿಗೂ ಮತ್ತು ಈ ಭಾಗದ ತಮ್ಮ ವ್ಯಾಪಾರ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ನಮಗೆ ಸಹಕಾರ ನೀಡಿದಂತಹ ಎಲ್ಲ ಒಂದು
ಅಂಗಡಿ ಮಾಲೀಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಪ್ರತಿಭಟನೆ ಪ್ರತಿಯೊಂದು ಅಂಗಡಿಗೂ ಪ್ರತಿಯೊಂದು ವ್ಯಾಪಾರಸ್ಥರ ಹತ್ರ ಹೋಗಿ ನಾವು ಈ ತರ ಒಂದು ಒಳ್ಳೆ ಉದ್ದೇಶದ ಪ್ರತಿಭಟನೆ ಹಮ್ಮಿಕೊಳ್ತಾ ಇದೀವಿ. ನಿಮ್ಮ ಸಹಕಾರ ಬೇಕಾದಾಗ ಹೂ ಮಾರೋರಿಂದ ಇಟ್ಟು ಹೂ ಬೆಳೆಯುವವರು ಸಹಿತ ರೈತರು ಸಹಿತ ತಮ್ಮ ಕೈಲಾದಂತಹ ಸಹಾಯ ಮಾಡಿ ಈ ಪ್ರತಿಭಟನೆಗೆ ಸಹಕರಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಇಷ್ಟೇ. ನಮಗೆ ಈ ಒಂದು ನೀರಿನ ಬಗ್ಗೆ, ಈ ಒಂದು ಕೆರೆಯ ಬಗ್ಗೆ ನಾವು ಕಳೆದ ಒಂದು 2-3 ವರ್ಷದಿಂದ ಇದರ ಹೋರಾಟದ ಬಗ್ಗೆ ನಾವು ತಿಳ್ಕೊಂಡಾಗ ಇದರ ಬಗ್ಗೆ ನಮ್ಗೆ ಅರ್ಥ ಆಯಿತು. ಯಾವುದೇ ಒಂದು ಉದ್ದೇಶ, ಯಾವುದೇ ಒಂದು ಯೋಜನೆ ಇಟ್ಕೊಳ್ಬೇಕಾದಕ್ಕೆ ಪರ ವಿರೋಧ ಇದ್ದೇ ಇರುತ್ತೆ. ನಮ್ಮ ಉದ್ದೇಶ, ನಮ್ಮ ಪ್ರತಿಭಟನೆ ಉದ್ದೇಶ ಇಷ್ಟೇ. ಈಗ ಶಾಸಕ ಹೇಳ್ತಿರುವಂತ ಮಾತೇನಂದ್ರೆ ಈ ಒಂದು ಕೆರೆಗೆ ಹೆಚ್ಚಿನ ಹೊಳೆ ನೀರನ್ನು ಹರಿಸಿ ನಾನು ನೀರು ತಗೊಂಡು ಹೋಗ್ತೀನಿ ಅಂತ ಎಲ್ಲರಿಗೂ ತಿಳಿದಿದೆ. ನಾವು ಅವರ ಒಂದು ಪ್ರಸ್ತಾಪನೆ ಮಾಡಿದಾಗ ಇದ್ರ ಏನು ಅಂತ ನಾವು ಎಲ್ಲ ಮೂಲಗಳನ್ನು ತಿಳ್ಕೊಂಡಾಗ ಈ ಭಾಗದ ಕೆರೆಗೆ, ನಮ್ಮ ವಾರ್ಡಸಗಳ ಕೆರೆಗೆ ಯಾವುದೇ ಎತ್ತಿನ ಹೊಳೆಯ ರೂಪುರೇಷೆಯನ್ನು, ಪೈಪ್ಲೈನ್ ಅನ್ನು, ಯಾವುದೇ ಯೋಜನೆ ಈ ಒಂದು ಕೆರೆಗೆ ಇಲ್ಲ. ಕಳೆದ 4 ತಿಂಗಳ ಹಿಂದೆ ಈ ಒಂದು ಕೆರೆಗೆ ಎತ್ತಿನ ಹೊಳೆ ಯೋಜನೆ ಬೇಕು, ಇದಕ್ಕೊಂದು ಪೈಪ್ಲೈನ್ ಬೇಕಂತ ಮಾನ್ಯ ಶಾಸಕರು ಒಂದು ರಿಕ್ವಿಸಿಷನ್ ಲೆಟರ್ ಕೊಟ್ಟಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಯಾವುದೇ ಒಂದು ಯೋಜನೆ, ಈ ಎತ್ತಿನ ಹೊಳೆ ಯೋಜನೆ ಅನ್ನೋದು ನಾವು ಬಹುಶಃ ಶಾಲೆ ದಿನಗಳಲ್ಲಿ ತಿಳಿದಿರುವಂತ ವಿಷಯ. ಯಾವುದೇ ಒಂದು ಚುನಾವಣೆ ಬಂದ ಮೇಲೆ ಈ ಒಂದು ಎತ್ತಿನ ಹೊಳೆಯ ವಿಷಯ ಮುಂದಕ್ಕೆ ಇಟ್ಕೊಂಡು ಬರ್ತಾರೆ. ನಾವು ನೀರು ಹರಿಸ್ತೀವಿ ಬರ್ತಾರೆ. ಗೆದ್ದ ಮೇಲೆ ಯಾರು ಇದನ್ನ ಇಟ್ಕೊಳ್ಳೋರು, ರೈತರ ಬಗ್ಗೆ ಮಾತಾಡೋರು ಯಾರು ಇಲ್ಲ, ನಮ್ಮವರೆಗೂ ಅಂತ ಬಂದಿರುವಂತ ಇಲ್ವೇ ಇಲ್ಲ.